ನಾರ್ಮಲ್ ಆಗಿ ಭಗವಂತನ ನಿಯಮದ ಪ್ರಕಾರ ನಮಗೆ ಗೊತ್ತಿಲ್ಲದೇನೆ ಆಟೋಮೆಟಿಕ್ಕಾಗಿ ಹೇಗೆ ನಾವು ಶ್ವಾಸ ಮಾಡ್ತಿದ್ದೀವಿ, ಶ್ವಾಸ ಮಾಡ್ತೀವಿ ಅಂತ ಗೊತ್ತಿಲ್ಲದೇನೆ ಶ್ವಾಸ ಮಾಡ್ತಿದ್ದೀವಿ. ಹಾಗೆ ಈ ಬಲಭಾಗದ ಹೊಳ್ಳೆ ಎಡಭಾಗದ ಹೊಳ್ಳೆ ನಮಗೆ ಗೊತ್ತಿಲ್ಲದೇನೆ ಬ್ರೀತಿಂಗ್ ರಿಥಮ್ ಪ್ಯಾಟರ್ನ್ ಬಲಭಾಗದಿಂದ ಎಡಭಾಗ, ಎಡಭಾಗದಿಂದ ಬಲಭಾಗ ಬದಲಾವಣೆ ಆಗ್ತಾ ಇರುತ್ತೆ 45 ನಿಮಿಷಕ್ಕೆ ಒಮ್ಮೆ. ಆದರೆ ಇದು 45 ನಿಮಿಷಕ್ಕೆ ಮೇಲೆ ಇದು ಕ್ಲೋಸ್ ಆಗಿದೆ, ಓಪನ್ ಆಗ್ತಿಲ್ಲ. ಹಾಗೆ ಅಂತಂದರೆ ಹಲವಾರು ಕಾರಣಗಳಿಂದ ಇದು ಈ ಥರ ಕ್ಲೋಸ್ ಆಗುತ್ತೆ. ತುಂಬ ಹೊತ್ತು ಬ್ಲಾಕ್ ಆಗೋಗುತ್ತೆ ಮೂಗು. ಡಾಕ್ಟರ್ ಹತ್ರ ಹೋದರೆ ಸೆಟ್ರಿಸೈನ್ ಬರೆದು ಕೊಡ್ತಾರೆ. ಟೆಂಪ್ರವರಿ ಅರೇಂಜ್ಮೆಂಟು. ಬಟ್ ಇವತ್ತು ತೊಗೊಂಡ್ರೆ ತಿರುಗಿ ನಾಳೆ ಬೆಳಗ್ಗೆ ತಿರುಗಿ ಕ್ಲೋಸ್ ಆಗುತ್ತೆ, ತಿರುಗಿ ತೊಂದರೆ ಕೊಡುತ್ತೆ. ಈ ಸೆಟ್ಸೈನೇ ನಮ್ಮ ಊಟ ತಿಂಡಿ ಥರ ಆಗೋಗುತ್ತೆ. ಯಾವಾಗಲೂ ಡೈಲಿ ಒಂದು ಬೆಳಗ್ಗೆ ಹಾಕ್ಕೋಬೇಕು, ತಿರುಗಿ ರಾತ್ರಿ ಮಲಗೋವಾಗ ಒಂದು ಹಾಕ್ಕೋಬೇಕು. ಭಗವಂತನ ನಿಯಮಕ್ಕೆ ವಿರುದ್ಧವಾಗಿ ನಾವು ಯಾವಾಗ ಕೆಲಸ ಮಾಡ್ತೀವಿ ಆಟೋಮೆಟಿಕ್ಕಾಗಿ ನಮಗೆ ಮೆಡಿಸನ್ನೇ ನಮಗೆ ಹೆಲ್ಪ್ ಮಾಡೋದು. ಆದರೆ ಮೆಡಿಸನ್ ಹೆಲ್ಪ್ ಮಾಡಲ್ಲ, ನಮ್ಮನ್ನು ಹಾಳು ಮಾಡುತ್ತೆ. ಸೊ ಇದನ್ನು ಸರಿಪಡಿಸೋದು ಹೇಗೆ ಅಂತನ್ನೋದು ಫಸ್ಟ್ ಕಾರಣ ತಿಳ್ಕೋಬೇಕು. ಒತ್ತಡ. ಫ್ಯಾನ್ ಆಫ್ ಮಾಡಿಬಿಡಿ. ಮಾನಸಿಕ ಒತ್ತಡ. ಈ ಮಾನಸಿಕ ಒತ್ತಡದಲ್ಲಿ 2 ಥರ ಇದೆ. ಒಂದು ಒತ್ತಡ ಸಿಚುವೇಶನ್ಗೆ ತಕ್ಕಂತೆ ಬರುತ್ತೆ. ಇವತ್ತು ಯಾರೋ ಚೀಫ್ ಮೆಡಿಕಲ್ ಆಫೀಸರ್ ಬರ್ತಾರೆ ಅಂತ ನಿಮಗೆ ಹೇಳಿಬಿಟ್ರೆ ಒಂದು ಟೆನ್ಷನ್ನು. ಏನು ಚೆಕ್ ಮಾಡ್ತಾರೋ ಏನೋ, ಯಾವ ರೆಕಾರ್ಡ್ ಕೇಳ್ತಾರೋ ಏನೋ, ಎಲ್ಲಿ ಬಂದು ಏನು ಬಿಡ್ತಾರೋ ಏನೋ. ಅವ್ರ ಪಾರ್ಟಿಗೆ ಬಂದು ಹಾಗೆ ಹೊಟ್ಟೋದ್ರೆ ಒಳ್ಳೇದು. ಅವರು ನಿಮ್ಮ ಹತ್ರ ಬರೋದೇ ಇಲ್ಲ, ಆದರೆ ನಿಮಗೆ ಟೆನ್ಷನು. ನೋಡಿದ್ರ ನೋಡಿ ನೋಡಿ ಅವಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೇನೆ ಒತ್ತಡ ಶುರು ಆದಾಗ ನಮ್ಮ ಎಮೋಷನ್ನು, ಅದೇ ಭಾವನೆಗಳು ಯಾವಾಗ ಬದಲಾವಣೆ ಆಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ಶ್ವಾಸಕ್ರಿಯೆ ಕೂಡ ಚೇಂಜ್ ಆಗುತ್ತೆ. ಎರಡನೇದು ಫಿಸಿಕಲ್ ಟೆನ್ಷನ್ನು. ಒಂದು ಮೆಂಟಲ್ ಟೆನ್ಷನ್ನು, ಇನ್ನೊಂದು ಫಿಸಿಕಲ್ ಟೆನ್ಷನ್ನು. ಅದು ಆದರೂ ಕೂಡ ಈ ಮೂಗು ತುಂಬ ಹೊತ್ತು ಬ್ಲಾಕ್ ಆಗುತ್ತೆ. ಟಾಕ್ಸಿಟಿ. ಏನದು ಟಾಕ್ಸಿಟಿ? ಟಾಕ್ಸಿನ್. ಏನದು ಟಾಕ್ಸಿನ್? ಏನು ವಿಷ? ಮನೆಯಲ್ಲಿ ಬರುವಾಗ ಒಂದು ಕಪ್ಪು ವಿಷ ಕುಡಿದ್ಬಿಟ್ಟು ಬರ್ತೀವಿ. ಟಾಕ್ಸಿನ್ ಅಂತಂದರೆ ನಮ್ಮ ದೇಹದಲ್ಲೇ ಟಾಕ್ಸಿನ್ ಉತ್ಪಾದನೆ ಆಗುತ್ತೆ. ಏನು ಆಶ್ಚರ್ಯ? ಹೌದು. 108 ಗ್ರಂಥಿಗಳಿದೆ ನಮ್ಮ ದೇಹದಲ್ಲಿ. ಆ 108 ಗ್ರಂಥಿಗಳು ಜ್ಯೂಸ್ಗಳನ್ನು, ಹಾರ್ಮೋನ್ಗಳನ್ನು, ಕೆಮಿಕಲ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಜ್ಯೂಸ್ಗಳು, ಕೆಮಿಕಲ್ಗಳು, ಹಾರ್ಮೋನ್ಗಳು ಭಗವಂತ ನಿಯಮ ಮಾಡಿಬಿಟ್ಟಿದ್ದಾನೆ, ಇಟ್ಟಿಟ್ಟೇ ಡ್ರಾಪ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟ ಅಂಗಗಳು ಕೆಲಸ ಮಾಡೋದಕ್ಕೆ ಬೇಕಾಗಿರುವ ಆ ಶಕ್ತಿ, ಆ ಜ್ಯೂಸು, ಆ ಎನರ್ಜಿ, ಆ ಕೆಮಿಕಲ್ಲು, ಆ ಹಾರ್ಮೋನು ಯಾವಾಗ ಪ್ರೊಡಕ್ಷನ್ ಏರುಪೇರಾಗುತ್ತೆ. ಯಾತಕ್ಕೆ ಏರುಪೇರಾಗುತ್ತೆ ಪ್ರೊಡಕ್ಷನ್ನು? ತಿರುಗಿ ಮನಸ್ಸು. ಹೆಂಡತಿ ಜಗಳ ಮಾಡ್ಕೊಂಡು ಬಂದ್ಬಿಡ್ತೀನಿ, ಸಿಕ್ಕಾಪಟ್ಟೆ ಟೆನ್ಷನ್ನು. ಪುಸ್ತಕ ಅಲ್ಲಿ ಆಫೀಸಲ್ಲಿ ಆ ಲೆಡ್ಜರ್ ಓಪನ್ ಮಾಡಿದ ತಕ್ಷಣ ಅವಳ ಮುಖವೇ ಕಾಣುತ್ತೆ. ಅದು ನಗರದ ಮುಖ ಕಾಣಿದ್ರೆ ಬರೋದಿಲ್ಲ, ಜಗಳದ ಮುಖ, ಭದ್ರಕಾಳಿ ಮುಖ. ಅಲ್ಲಿ ಏನು ಮಾಡುತ್ತೆ ಅದು ಪಾಪ ತಲೆ. ಅದು ಟೆನ್ಷನ್ನಲ್ಲಿ ತಪ್ಪಾಗಿ ಹಾರ್ಮೋನ್ಗಳನ್ನು ಪ್ರೊಡಕ್ಷನ್ ಮಾಡಿದಾಗ ಹಲವಾರು ಗ್ರಂಥಿಗಳು, ಇದು ಹೇಗೆ ಅಂದರೆ ದೇಹದಲ್ಲಿ ಒಂದಕ್ಕೊಂದು ಕನೆಕ್ಟಿವಿಟಿ ಇರೋದರಿಂದ ಒಂದು ಗ್ರಂಥಿ ಕೆಟ್ಟೋದ್ರೆ ಎಲ್ಲ ಗ್ರಂಥಿಯೂ ಕೆಟ್ಟೋಗುತ್ತೆ. ಸೊ ಹಾಗೆ ಪ್ರೊಡಕ್ಷನ್ ಏರುಪೇರಾದಾಗ ಅದೇನು ರಕ್ತದೊಳಗೆ ಪಂಪ್ ಮಾಡುತ್ತೆ ಕೆಮಿಕಲ್ಲು, ದಟ್ ಬಿಕಮ್ಸ್ ಟಾಕ್ಸಿನ್. ಇದು ನಮಗೆ ಗೊತ್ತಾಗೋದಿಲ್ಲ.
ಆ ಟಾಕ್ಸಿನಿಂದ ಏನಾಗುತ್ತೆ ಅಂತಂದರೆ ಬಾಡಿನಲ್ಲಿ ಫಿಸಿಕಲ್ ಆಗಿ ಮೆಂಟಲ್ ಆಗಿ ರಿಯಾಕ್ಷನ್ ಸ್ಟಾರ್ಟ್ ಆಗೋಗುತ್ತೆ. ಅನ್ಹೆಲ್ತಿ ಲೈಫ್ ಸ್ಟೈಲ್ ಚಾಯ್ಸಸ್ ಅದೇನಿದು? ಒಳ್ಳೆಯ ಜಾಗದಲ್ಲಿ ಮನೆ ಮಾಡಿ ಅಂತಂದರೆ ಆ ಕುಲುಮೆ ಕೆಲಸ ಮಾಡೋ ಜಾಗಕ್ಕೆ ಪಕ್ಕದಲ್ಲಿ ಒಂದು ಮನೆ, ಆ ದೇವಸ್ಥಾನಕ್ಕೆ ಪಕ್ಕದಲ್ಲಿ ಒಂದು ಮನೆ, ದೇವಸ್ಥಾನಕ್ಕೆ ಎದುರುಗಡೆ ಒಂದು ಮನೆ, ಅಲ್ಲಾಹು ಅಕ್ಬರ್ ಕೂಗುತ್ತೆ. ಆ ಅಲ್ಲಾಹು ಅಕ್ಬರ್ ಅಂದ್ರೆ ನಮಗೇನೋ ಒಂದು ಟೆನ್ಷನು. ಅಥವಾ ಯಾವಾಗಲೂ ಜಗಳ ಮಾಡ್ತಿರೋ ಗಂಡ ಹೆಂಡತಿ ಇರೋ ಮನೆ, ಇಲ್ಲವಾ ಮಾರ್ಕೆಟಿಗೆ ಪಕ್ಕ. ಮತ್ತು ನಿಮ್ಮ ಲೈಫ್ ಸ್ಟೈಲ್ ಚೇಂಜು, ಎಣ್ಣೆ ಹೊಡೆಯೋದು, ಸಿಗರೆಟ್ ಸೇದೋದು, ಅನ್ಹೆಲ್ತಿ ಲೈಫ್ ಸ್ಟೈಲ್ ಆಟೋಮೆಟಿಕ್ಕಾಗಿ ಯಾವಾಗ ಬಾಡಿನಲ್ಲಿ ಏರುಪೇರಾಗುತ್ತೆ, ಮೂಗು ಬ್ಲಾಕ್ ಆಗೋಗುತ್ತೆ. ನೋವುಗಳು, ದುಃಖಗಳು, ಇವುಗಳಿಂದ ಕೂಡ ಮೂಗು ಬ್ಲಾಕ್ ಆಗುತ್ತೆ. ರಿಯಾಕ್ಟಿಂಗ್ ಟು ದಿ ಔಟ್ಸೈಡ್ ಸಿಚುವೇಶನ್, ಅದು ಏನು ಬೇಕಾದ್ರೂ ಇರ್ಬೋದು. ಅಕ್ಕನಿಗೆ ಹುಷಾರಿಲ್ಲ, ಅಕ್ಕನ ಗಂಡ ಸಾಲ ಮಾಡ್ಬಿಡ, ಯಾವಾಗ ಬಂದು ಸಾಲ ಕೇಳ್ತಾರೆ ನಮ್ಮನ್ನು, ಯಾವಾಗ ಫ್ರೀ ಕೊಡುತ್ತಾಳೆಯೋ, ಏನೋ ಯೋಚನೆಗಳು ಅಕ್ಕ ತಂಗಿರ ಮೇಲೆ, ಅಣ್ಣ ತಮ್ಮಂದರ ಮೇಲೆ. ಅವನು ಬರೋದಿಲ್ಲ ಪಾಪ, ನಮಗೆ ಯೋಚನೆ, ನಾವೇ ಊಹೆ ಮಾಡಿಕೊಂಡು ನಮ್ಮನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಸೊ ಈ ಥರ ಸಿಚುವೇಶನ್ಗಳು ಬಂದಾಗ ಆಟೋಮೆಟಿಕ್ಕಾಗಿ ಭಗವಂತ ಮಾಡಿದ ನಿಯಮಕ್ಕೆ ವಿರುದ್ಧವಾಗಿ ನಿಮ್ಮ ಮೂಗುಗಳು ಬ್ಲಾಕ್ ಆಗುತ್ತೆ.